ಹಾಯ್, ಎಲ್ಲರಿಗೂ ನಮಸ್ಕಾರ. ಡ್ಯಾಡ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ಎಲ್ಲರಿಗೂ ಇವಾಗ ಡೈಲಿ ರೂಟೀನ್ ನಾನು ತಿರ್ಗಾನು ಕಿಚನ್ ಡೈಲಿ ರೂಟೀನ್ ನಾನು ತೋರಿಸ್ತೀನಿ. ಇವತ್ತಿನ ನನ್ನ ರೆಸಿಪಿ ಬಂದು ಉಪ್ಪಿಟ್ಟು. ನಾರ್ಮಲ್ ಎಲ್ಲರಿಗೂ ಗೊತ್ತಿರುತ್ತೆ ಉಪ್ಪಿಟ್ಟು ಮಾಡೋದು. ನಾನು ಹೆಂಗೆ ಮಾಡ್ತೀನಿ ಅಂತ ನೀವು ಒಂದ್ಸಲ ನೋಡ್ಕೊಳ್ಳಿ. ಉಪ್ಪಿಟ್ಟಿಗೆ ಎಲ್ಲ ತಯಾರಿ ಮಾಡ್ಕೋಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ ನನ್ನ ರೂಟೀನ್. ಇವತ್ತು ಬಂದು ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕ್ತೀನಿ, ಇಲ್ಲಾಂದ್ರೆ ಇಲ್ಲ. ಮೇಯ್ನ್ ಇವೆಲ್ಲ ಬೆರೆಸಿಕೊತಾ ಇದ್ದೀನಿ. ಇವಾಗ ಅದು ನಾನು ವಾಶ್ ಮಾಡಿ ಹಾಕೋದು ಈರುಳ್ಳಿ ಪ್ರತಿಯೊಂದನ್ನು. ಉಪ್ಪಿಟ್ಟಿಗೆ ಗ್ಯಾಸ್ ಅಂಟಿಸ್ಕೊತಾ ಇದ್ದೀನಿ. ನಾನು ರವೆ ಬಂದು ಬನ್ಸಿ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆನ ತುಂಬ 1/4 ಗ್ಲಾಸ್ ಹಾಕೊಂತೀನಿ. ಯಾಕಂದರೆ ಇಬ್ಬರಿಗೆ ಯಾರು ಏನು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಇಬ್ಬರಿಗೆ 1.5 ಗ್ಲಾಸ್ ಹಾಕೊತಾ ಇದ್ದೀನಿ. ಅದು ಹುರಿದು ಎತ್ತಿಕೊಂಡೆ. ಇವಾಗ ಎಣ್ಣೆ ಹಾಕೊತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪನೇ ಹಾಕೊಂಡ್ರೆ ನನಗೆ ಜಾಸ್ತಿ ಇಷ್ಟ ಆಗಲ್ಲ. ಅದು ಈರುಳ್ಳಿ ಎಲ್ಲ ಹಂಗೆ ಹಚ್ಕೊಂಡು ಇದು ಮಾಡ್ತೇನೆ. ಏನಂದರೆ ಈರುಳ್ಳಿ ಹಾಕೊಂಡು ಸ್ಮೆಲ್ ಥರ ಹೋಗುತ್ತೆ, ಅದಕ್ಕೆ ಇಷ್ಟ ಆಗಲ್ಲ. ಯಾವಾಗ ನಾವು ಒಗ್ಗರಣೆಗೆ ಹಾಕ್ತೀನೋ ಅವಾಗ ನಾನು ಹಚ್ಕೊಳ್ಳೋದು. ಯಾವಾಗ ಇವಾಗಿಂದ ಅಲ್ಲ, ಅವಾಗಿಂದನೂ ಸೇಮ್. ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ನಾವು ಇದು ವಾಶ್ ಮಾಡ್ಕೊಂಡೆ ಹಾಕೋದು. ಇವು ಹಾಕಿ ಸತ ಎಗ್ರು ಬಿಟ್ಟು ನೀರಿಡುತ್ತಲ್ಲ, ಎಗ್ರು ಬಿಡ್ತು. ನೋಡಿ, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು ಹಾಕೊಂಡು ಫ್ರೈ ಮಾಡ್ಕೊತೀನಿ. ನೋಡಿ, ಫ್ರೈ ಆಗಿ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕೊಂಡು ಒಂದು 10 ನಿಮಿಷ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಹಚ್ಚಿಕೊಂಡ್ಬಿಡ್ತೀನಿ. ಈಗ ನಾನು ಬೇರೆ ಹಾಕೋಕ್ಕೆ ಪಾತ್ರೆಗಳು ತುಂಬ ಇದೆ. ಸಿಂಕಲ್ಲಿ ಪಾತ್ರೆ ತೊಳೆಯೋಣ ಅನ್ಕೊತಾ ಇದ್ದೀನಿ. ತುಂಬ ಇದೆ ಸಿಂಕಲ್ಲಿ, ನೈಟ್ ಇದೆಲ್ಲ ಹಂಗೆ ಇತ್ತು. ಅದಕ್ಕೆ ಈ ಈರುಳ್ಳಿ ಬೇಯಿಸೋದಕ್ಕೆ ಪಾತ್ರೆ ತೊಳೆದ್ಬಿಡೋಣ ಅಂದ್ಕೊಂಡು ಟೊಮೊಟೊ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕ್ಕೊಂಡ್ಬಿಡೋಣ. ಯಾಕಂದರೆ ಬೇಗ ಬೇಯುತ್ತೆ ಟೊಮೊಟೊ. ಬೇಯೋ ಅಷ್ಟಕ್ಕೆ 1 ಗ್ಲಾಸು ನಾನು ರವೆ ತೊಗೊಂಡಿದ್ದೆ. 4 ಗ್ಲಾಸ್ ನೀರು ಹಾಕ್ತೀನಿ. ಅದೇ ಗ್ಲಾಸು 4 ಗ್ಲಾಸ್ ನೀರು ಹಾಕ್ತೀನಿ. ಆಗ ಕ್ವಾಂಟಿಟಿ ಕರೆಕ್ಟಾಗಿ ಬರುತ್ತೆ. ನೋಡಿ, ಬೇಯ್ದಿದೆ. ಈಗ ರವೆ ಹಾಕ್ತೀನಿ. ನೋಡಿ, ಯಾವಾಗ ರವೆ ಹಾಕೋದು ಹಿಂಗೆ ತಿರುಗಿಸ್ತಿರ್ಬೇಕು. ನಾನು ಫಸ್ಟ್ ಮಾಡೋಕೆ ಬರ್ತಿಲ್ಲ, ಗಂಟ ಹೋಗುತ್ತಿಲ್ಲ ಅಂದರೆ. ನೋಡಿ, ಇವತ್ತು ಕ್ಲೀನಾಗಿ ಬೇಯ್ತಿದೆ. ಏನು ಒಂಚೂರು ಗಂಟಾಗಿಲ್ಲ, ನೀರು ಕರೆಕ್ಟಾಗಿದೆ. ಮತ್ತು ಒಂದು ಸ್ವಲ್ಪ ಬೇಯಲಿ ಅಂತ ಇದೆ. ನೋಡಿ, ಕರೆಕ್ಟಾಗಿ ಬೇಯ್ದಿದ್ದು ಇದೆ ಮತ್ತು ನೀರು ಕರೆಕ್ಟಾಗಿದೆ. ನಾನು ಕರೆಕ್ಟಾಗಿ ನೀರು ಹಾಕ್ತೀನಿ. ಉಪ್ಪಿಟ್ಟು ಮುಗೀತು. ಇವಾಗ ಪಾತ್ರೆ ತೊಳೆಯೋ ಕಾರ್ಯಕ್ರಮ ಒಂದು ಶುರು ಆಯಿತು. ಪಾತ್ರೆ ತೊಳಿತಾ ಇದ್ದೀನಿ. ನೋಡಿ, ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸೋ ಟೈಮ್ ಬಂತು. ಇನ್ನು ನನ್ನ ಡ್ಯೂಟಿಗೆ ನಾನು ರೆಡಿ ಆಗಬೇಕು. ಇವತ್ತಿನೆಲ್ಲ ಟೈಮು ಮುಗೀತು, ಇವತ್ತಿನೆಲ್ಲ ಕೆಲಸನೂ ಮುಗೀತು. ಉಪ್ಪಿಟ್ಟು ಮಾಡಿದೆ, ತಿಂದೆ. ಇನ್ನೇನು ನನ್ನ ಡ್ಯೂಟಿಗೆ ನಾನು ಹೋಗೋ ಸಮಯ ಬಂತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಪ್ಲೀಸ್ ನನ್ನ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಹೇಳ್ತಿದ್ದೀನಿ. ಮತ್ತು ನಾನು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ನಾನು ಇನ್ನೊಂದು ಹೊಸ ನ್ಯೂಸ್ ತೋರಿಸ್ತೀನಿ.